ಸರ್ಕಾರ ಈಗಾಗಲೇ ಸಮವಸ್ತ್ರ, ಕ್ಷೀರಭಾಗ್ಯ, ಉಚಿತ ಪುಸ್ತಕಗಳು ಸೇರಿದಂತೆ ನಾನಾ ಸವಲತ್ತುಗಳ ಜೊತೆಯಲ್ಲಿ ರಾಗಿ ಮಾಲ್ಟ್ ನೀಡುವ ಯೋಜನೆ ನಿಜಕ್ಕೂ ಅತ್ಯಂತ ಪ್ರಮುಖವಾಗಿದೆ. ವಿದ್ಯಾರ್ಥಿಗಳ ಪರಿಪೂರ್ಣ ದೈಹಿಕ ಬೆಳವಣಿಗೆಗೆ ರಾಗಿ ಮಾಲ್ಟ್ ಸಹಕಾರಿಯಾಗುತ್ತದೆ ಎಂದು ಬೇಲೂರಿನ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಹೇಳಿದರು. ಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದ ಘನ ಸರ್ಕಾರದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡುವ ರಾಗಿ ಮಾಲ್ಟ್ ಯೋಜನೆಯ ಕಾರ್ಯಕ್ರಮ ಉದ್ಘಾಟನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ರಾಗಿ ತಿಂದವ ನಿರೋಗಿ ಎಂದೇ ಗಾದೆ ಮಾತಿದೆ. ಈ ಹಿಂದೆ ರಾಗಿ ಎಂದರೆ ಮೂಗು ಮುರಿಯುವ ಸಮಾಜವಿತ್ತು. ಆದರೆ ಕಾಲಘಟ್ಟ ಉರುಳಿದಂತೆ ರಾಗಿ ಇತ್ತೀಚಿನ ದಿನದ ಆಧುನಿಕ ಕಾಲದ ಶ್ರೇಷ್ಠ ಆಹಾರ ಪದ್ಧತಿಯಾಗಿದ್ದು, ಇಂತಹ ಆಹಾರವನ್ನು ಮಕ್ಕಳಿಗೆ ನೀಡಬೇಕು ಎಂದು ಕರ್ನಾಟಕ ಸರ್ಕಾರ ರಾಗಿ ಮಾಲ್ಟ್ ಮೂಲಕ ವಿದ್ಯಾರ್ಥಿಗಳ ಪೌಷ್ಟಿಕಾಂಶ ಹೆಚ್ಚಿಸಲು ಮುಂದಾಗಿರುವ ಕ್ರಮ ನಿಜಕ್ಕೂ ಅಗಮ್ಯವೆಂದು ಶ್ಲಾಘಿಸಿದರು. ಸದ್ಯ ಬಿಸಿ ಊಟ ಮತ್ತು ಇನ್ನಿತರ ಉಚಿತ ಸವಲತ್ತುಗಳನ್ನು ಸರ್ಕಾರ ನೀಡುತ್ತಾ ಬಂದಿದೆ. ಆದರೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿರುವುದು ಶೋಚನೀಯ. ಶಿಕ್ಷಕರು ಈ ಬಗ್ಗೆ ಗಮನ ನೀಡಬೇಕು ಎಂದು ಸಲಹೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮಾತನಾಡಿ, ಸರ್ಕಾರ ಶಿಕ್ಷಣ ಇಲಾಖೆ ಮೂಲಕ ಬಿಸಿಯೂಟ, ಸಮವಸ್ತ್ರ, ಕ್ಷೀರಭಾಗ್ಯ ಇಂತಹ 16 ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ. ರಾಗಿ ಮಾಲ್ಟ್ ಮತ್ತು ಕ್ಷೀರಭಾಗ್ಯದಿಂದ ಕೃಷಿಕರ ವರಮಾನವನ್ನು ಹೆಚ್ಚಿಸಲು ಪೂರಕವಾಗುತ್ತದೆ. ಮಕ್ಕಳು ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ಘನ ಸರ್ಕಾರ ಇಂದು ಅಧಿಕೃತವಾಗಿ ರಾಜ್ಯವ್ಯಾಪ್ತಿ ರಾಗಿ ಮಾಲ್ಟ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬೇಲೂರು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕೂಡ ಚಾಲನೆ ನೀಡಲಾಗಿದೆ ಎಂದು ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಇಲಾಖೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ. ಹಾಗಾಗಿ ಫಲಿತಾಂಶ ಬಗ್ಗೆ ಗಮನ ನೀಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಸನ್ನ, ದೈಹಿಕ ಪರಿವೀಕ್ಷಕ ಪಾಲಾಕ್ಷಮೂರ್ತಿ, ಪ್ರಾಥಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಪಾಲಾಕ್ಷ, ಬಿಆರ್ಸಿ ಶಿವಮರಿಯಪ್ಪ, ಪುರಸಭಾ ಸದಸ್ಯ ಉಷಾ ಸತೀಶ್, ಅಕ್ಷರ ದಾಸೋಹ ಉಪ ನಿರ್ದೇಶಕ ಡಾಕ್ಟರ್ ಜಗದೀಶ್, ಶಿವಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಏನಾಗಿದೆ, ಮಕ್ಕಳ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ಕೊಡಬೇಕು ಅಂದರೆ ಕೊಟ್ಟರೆ ಮುಂದೆ ಭಾರತದ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆನೂ ಏಕಕಾಲದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಸರ್ಕಾರದ ಒಂದು ಒಳ್ಳೆಯ ಒಂದು ಆಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಮೊದಲಿಗೆ ಇದು ಹೇಳ್ತಾ ಇದ್ರು ಜಗದೀಶ್ ನಾಯಕ್ ಸರ್ ಹೇಳ್ತಾ ಇದ್ರು, ಕಳೆದ ವರ್ಷ ಅಂದರೆ ಈಗ ಸರ್ಕಾರ, ಈ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ಚುಕ್ಕಿ ಮತ್ತು ಬಾಳೆಹಣ್ಣನ್ನು ಕೊಡುವಂತಹ ಕಾರ್ಯಕ್ರಮನ ಶುರು ಮಾಡಿದರು, ಮೊಟ್ಟೆನೋ. ಈಗ ಅದ್ರ ಜೊತೆಗೆ ಇವತ್ತು ನಿಮಗೆ ರಾಗಿ ಅಂದರೆ ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಇವತ್ತು ಮಕ್ಕಳಿಗೆ ಅತ್ಯಂತ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮಕ್ಕಳುಗಳನ್ನ ಸ್ವಲ್ಪ ಈ ಹದಿಹರೆಯದ ಮಕ್ಕಳಲ್ಲಿ ಕ್ಯಾಲ್ಶಿಯಂ ಮತ್ತು ಕಬ್ಬಿಣದ ಕೊರತೆ ಎದ್ದು ಕಾಣ್ತಾ ಇರುತ್ತೆ, ಅವ್ರಿಗೆ ಕಡಿಮೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಈ ರಾಗಿನ ಬಳಸೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ. ರಾಗಿಯಲ್ಲಿ ಕ್ಯಾಲ್ಶಿಯಂ ಇದೆ ಮತ್ತು ಅದ್ರ ಜೊತೆಗೆ ಇವತ್ತು ಹಾಲಿನ ಉತ್ಪನ್ನಗಳನ್ನು ಅತಿ ಹೆಚ್ಚಾಗಿ ಮಕ್ಕಳು ಬಳಸಬೇಕಾಗುತ್ತೆ. ಅಪೌಷ್ಟಿಕತೆಯಿಂದ ನರಳ್ತಾರೆ ಅಂತ ಮಕ್ಕಳಿಗೆ ಹಾಲಿನ ಉತ್ಪನ್ನಗಳಾದಂಥ ಮೊಸರು ಇರ್ಬೋದು, ಹಾಲು ಇರ್ಬೋದು, ಮಜ್ಜಿಗೆ ಇರ್ಬೋದು, ಇದನ್ನು ಬಳಸೋದ್ರಿಂದ ಏನು ಅವ್ರಿಗೆ ಪೌಷ್ಟಿಕಾಂಶ ದೊರೆತು ಓದೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸರ್ಕಾರದಿಂದಲೇ ಸಹ ಈ ರೀತಿಯ ಪೌಷ್ಟಿಕ ಆಹಾರಗಳನ್ನು ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಇರ್ಬೋದು, ಇವೆಲ್ಲವೂ ಸಹ ಒಂದು ಈ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯ ಸದ್ಬಳಕೆ ಆಗಬೇಕಾಗಿದೆ, ಇದನ್ನೆಲ್ಲ ಬಳಸ್ಕೋಬೇಕಾಗಿದೆ. ಮತ್ತು ಅದನ್ನು ಪೋಲಾಗದ ರೀತಿಯಲ್ಲಿ ಇಲ್ಲಿನ ಶಿಕ್ಷಕರು ನಿಗಾ ವಹಿಸಿ ಕೊಡಬೇಕಾಗುತ್ತೆ, ಎಲ್ಲ ಮಕ್ಕಳಿಗೂ ತಲುಪಬೇಕು. ಪ್ರತಿದಿನ ಇವತ್ತೇನು ಗಟ್ಟಿಯಾಗಿ ಏನು ಮಾಡ್ಕೊಡ್ತಾರೆ ಇದೇ ಥರ ಇರಬೇಕು. ಅದನ್ನು ಗುಣಮಟ್ಟನ ನೋಡ್ಕೊಳ್ತಾ ಇರಿ, ಗುಣಮಟ್ಟದ ಇದನ್ನು ಕೊಡೋದಕ್ಕೆ ನೀವು ವ್ಯವಸ್ಥೆ ಮಾಡಬೇಕಾಗುತ್ತೆ. ಜೊತೆಗೆ ಉಚಿತವಾದ ಪಠ್ಯಪುಸ್ತಕಗಳ ಜೊತೆಗೆ ಉಚಿತವಾದ ಸಮವಸ್ತ್ರಗಳ ಜೊತೆಗೆ ನಮಗೆ ಶುಚಿಯಾದ ಅಕ್ಷರ ದಾಸೋಹದ ಅವಕಾಶವೂ ಕೂಡ ಒದಗಿ ಬಂದಿದೆ. ಪುಟಾಣಿ ಮಕ್ಕಳ ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಅದನ್ನು ತಯಾರು ಮಾಡ್ತಾ ಇರುವಂಥವ್ರು ತುಂಬ ಕಾಳಜಿಯಿಂದ, ಪ್ರೀತಿಯಿಂದ ಅದನ್ನು ಉಣಬಡಿಸಿ ಮಕ್ಕಳಿಗೆ ಪ್ರೀತಿಯಿಂದ. ಜೊತೆಗೆ ನೀವು ಇದನ್ನು ಉಪಯೋಗಿಸೋದ್ರಿಂದ ಹಾಲನ್ನು ಉಪಯೋಗಿಸೋದ್ರಿಂದ ನಮ್ಮಪ್ಪ ಮನೆಯಲ್ಲಿ ಹಸು ಸಾಕ್ತಾ ಇದ್ದಾರಲ್ಲ ಅದು ಬದುಕ್ತಾ ಇರ್ತೀವಿ. ನೀವು ಇಲ್ಲಿ ಒಂದು ದೊಡ್ಡ ಹಾಲು ಕುಡಿದ್ರೆ ಮನೆಯಲ್ಲಿ ನಮ್ಮಪ್ಪ ಹಸು ಸಾಕ್ತಾ ಇದೆಯಲ್ಲ, ಹಸು ಸಾಕಾಣಿಕೆ ಜಾಸ್ತಿ, ಅಷ್ಟು ಚೆನ್ನಾಗಿ.
ಈಗ ನೀವು ಒಂದು ರಾಗಿ ಮಾಲ್ಟ್ ಕುಡಿದ್ರೆ ರಾಗಿ ಬೆಳೆಯೋ ರೈತ ಇದಾರಲ್ಲ ಅವ್ರು ಹೆಚ್ಚು ರಾಗಿ ಬೆಳೆಯೋಕ್ಕೆ ಅವಕಾಶ. ಈ ಒಂದು ಶೇಂಗಾ ಚಟ್ನಿ ತಿಂದರೆ ಅಲ್ಲಿ ಶೇಂಗಾ ಬೆಳೆಯುವಂಥ ರೈತ ಬದುಕ್ತಾ ಹೋಗ್ತಾನೆ. ಅಂದರೆ ನಮ್ಮಲ್ಲಿ ಬೆಳೆದಿದ್ದನ್ನು ನಾವೇ ಬಳಸೋದ್ರಿಂದ ನಮ್ಮ ದೇಶನೂ ಸದೃಢ ಆಗ್ತದೆ, ನಾವು ಸದೃಢರಾಗ್ತೀವಿ, ನಮ್ಮ ಬುದ್ಧಿವಂತಿಕೆಯೂ ಹೆಚ್ಚಾಗ್ತದೆ. ಎಲ್ಲೋ ವಿದೇಶದ ಕಾರ್ಖಾನೆಗಳಲ್ಲಿ ಸೃಷ್ಟಿಯಾಗುವ ಆಹಾರ ಧಾನ್ಯಗಳನ್ನು ತಿಂದು ನಮ್ಮ ಆರೋಗ್ಯನೂ ಕೆಡಿಸ್ಕೊಂಡು ವಿದೇಶಿಗರಿಗೆ ಆದಾಯದ ಮೂಲವನ್ನು ತಂದುಕೊಡೋದ್ರ ಬದಲು ನಮ್ಮ ರಾಗಿ, ನಮ್ಮ ಭತ್ತ ಅಲ್ಲ, ನಮ್ಮ ಶೇಂಗಾ, ನಮ್ಮ ಹತ್ತಿ ಇದನ್ನು ನಾವು ಹೆಚ್ಚೆಚ್ಚು ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಶೀಯ ಸಂಸ್ಕೃತಿ, ನಮ್ಮ ದೇಶೀಯ ಬದುಕು ಸದೃಢ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಇದನ್ನು ಅತ್ಯಂತ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ತುಂಬ ಖುಷಿಯಿಂದ ಇರಿ ಅಂತ ಹೇಳಿ ಹೇಳ್ತಾ, ಮೇಡಮ್ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಅರ್ಥಪೂರ್ಣವಾಗಿ